ಈ ದಿನ ನಾವು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಅದರ ಎರಡನೇ ಭಾಗದಲ್ಲಿ ನಾವು ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳು ಏನಿದೆ ಎನ್ನುವಂಥ ಸಂಗತಿಯನ್ನು ಇಲ್ಲಿ ಗಮನಿಸ್ತೀವಿ. ಅದರ ಪೂರ್ವದಲ್ಲಿ ಭಾರತೀಯ ಸಮಾಜದಲ್ಲಿ ಸಮಾಜಶಾಸ್ತ್ರದ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಸಾಮಾಜಿಕ ಚಿಂತನೆ ಅಂತಕ್ಕಂತಹದ್ದು ಬಹುಕಾಲದಿಂದಲೂ ಇದೆ. ನಾವು ಮಹಾಕಾವ್ಯಗಳಲ್ಲಿ, ಮನುಸ್ಮೃತಿಯಲ್ಲಿ, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ನಾವು ಸಾಮಾಜಿಕ ಚಿಂತನೆಗಳನ್ನು ನೋಡ್ತಾ ಇದ್ವಿ. ಅದಕ್ಕೊಂದು ನಿರ್ದಿಷ್ಟವಾದಂತಹ ಚೌಕಟ್ಟು ದೊರೆತ ಬಂದಂತಹದ್ದು ಅಗಸ್ಟ್ ಕಾಂತೆಯವರ ಮೂಲಕ, ಒಬ್ಬ ಪಾಶ್ಚಾತ್ಯ ಚಿಂತಕ, ಫ್ರಾನ್ಸಿನ ಚಿಂತಕರ ಮೂಲಕ. ಆ ಹಿನ್ನೆಲೆಯಲ್ಲಿ ನಾವು ಅಗಸ್ಟ್ ಕಾಂತೆ, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕೀಮ್, ಮ್ಯಾಕ್ಸ್ ವೆಬರ್ ಇವರುಗಳ ಕೊಡುಗೆಗಳು ಏನು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಎನ್ನುವಂಥ ಸಂಗತಿಗಳನ್ನು ಈ ಹಿಂದೆ ಗಮನಿಸಿದ್ವಿ. ಈ ದಿನ ನಾವು ನೋಡ್ತಕ್ಕಂಥ ಭಾರತದಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆ ಹೇಗಾಯಿತು, ಅಲ್ಲಿ ಪ್ರಮುಖವಾಗಿ ಕಾಣ್ತಕ್ಕಂತಹ ಭಾರತೀಯ ಸಮಾಜಶಾಸ್ತ್ರಜ್ಞರು ಯಾರು ಎನ್ನುವಂತಹದನ್ನು ಕುರಿತಾಗಿ. ಮೊದಲನೇದಾಗಿ GS ಘುರೆ. ಇಲ್ಲಿ 4 ಜನರನ್ನು ನಾವು ಮುಖ್ಯವಾಗಿ ಅಧ್ಯಯನ ಮಾಡ್ತೀವಿ. GS ಘುರೆ, MN ಶ್ರೀನಿವಾಸ್, ಇರಾವತಿ ಕಾರ್ವೆ ಮತ್ತು AR ದೇಸಾಯಿ. ಈ 4 ಜನ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ್ತೀವಿ. ಮೊದಲನೇದು GS ಘುರೆಯವರ ಬಗ್ಗೆ ತೆಗೆದುಕೊಳ್ಳೋದಾದರೆ, 1914ರಲ್ಲಿಯೇ ಭಾರತದಲ್ಲಿ ಸಮಾಜಶಾಸ್ತ್ರದ ಒಂದು ಅಧ್ಯಯನದ ಆರಂಭ ಅಂತಕ್ಕಂಥದ್ದು ಆಯಿತು. ಆದರೆ ವ್ಯವಸ್ಥಿತವಾಗಿ 1919ರಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಅಧ್ಯಯನವನ್ನು ವ್ಯವಸ್ಥಿತವಾಗಿ ಆರಂಭ ಮಾಡಲಾಯಿತು. ಆ ಅವಧಿಯಲ್ಲಿ ಆ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಮುಖ್ಯಸ್ಥರಾಗಿದ್ದಂತಹವರು GS ಘುರೆಯವರು. ಆ ಕಾರಣಕ್ಕಾಗಿ ಅವರನ್ನು ನಾವು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ GS ಘುರೆಯವರನ್ನು ನಾವಿಲ್ಲಿ ಕರೀತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಸಮಾಜಶಾಸ್ತ್ರದ ಒಂದು ಸ್ವತಂತ್ರ ಅಧ್ಯಯನ ವಿಚಾರವಾಗಿ ರೂಪುಗೊಳ್ಳೋದಕ್ಕೆ GS ಘುರೆಯವರ ಒಂದು ಪಾತ್ರ ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾಗಿತ್ತು. ಆ ಕಾರಣಕ್ಕಾಗಿ ಅವರನ್ನು ನಾವು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತೀವಿ. ಇಂತಹ GS ಘುರೆಯವರು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ, ನಮ್ಮ ಬಂಧುತ್ವ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ, ಸಮಾಜದಲ್ಲಾಗ್ತಕ್ಕಂತಹ ಬೆಳವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ. ಈ ಮೂಲಕ ಅವರ ಒಂದು ಕೊಡುಗೆ ಅಂತಕ್ಕಂಥದ್ದು ಇಲ್ಲಿ ಅಪಾರವಾಗಿರ್ತಕ್ಕಂಥದ್ದು. ಇನ್ನು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅವರದೇ ಆದಂತಹ ಒಂದು ಕೊಡುಗೆಗಳನ್ನು ಕೆಲವು ಗ್ರಂಥಗಳ ಮೂಲಕ ನೋಡೋದಾದರೆ, ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂತಹದ್ದು ಒಂದು ಕೃತಿ. ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂತಹದ್ದು ಒಂದು ಕೃತಿ. ಮತ್ತೊಂದು ವೇದಿಕ್ ಇಂಡಿಯಾ ಅಂತಕ್ಕಂತಹದ್ದು ಇನ್ನೊಂದು ಕೃತಿ. ಈ ಕೃತಿಗಳ ಮೂಲಕ ಅವರು ಸಮಾಜಶಾಸ್ತ್ರದ ವಿಚಾರಗಳನ್ನು ಸಾಕಷ್ಟು ರೂಪಿಸ್ತಾ ಬಂದರು, ಅದಕ್ಕೊಂದು ತಳಪಾಯವನ್ನು ಒದಗಿಸ್ತಾ ಬಂದರು ಎನ್ನುವಂತಹದ್ದು. ಅದಕ್ಕೆ ಪೂರಕವಾಗಿ ಅದನ್ನು ಆರಂಭದ ಕಾಲದ ಅಂತಾಗಿದ್ದರಿಂದ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಎನ್ನುವಂತಹ ಒಂದು ಸಂಘಟನೆಯನ್ನು ಅವರು ಆರಂಭಿಸಿದರು. ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಆರಂಭಿಸಿದರು. ಆ ಮೂಲಕ ಸಮಾಜಶಾಸ್ತ್ರದ ಒಂದು ಬೇರೆ ಬೇರೆ ವಿಚಾರಗಳನ್ನು ಅಧ್ಯಯನ ಮಾಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ ಆ ಒಂದು ಸಂಘಟನೆಯ ಮೂಲಕ. ಅದಕ್ಕೆ ಪೂರಕವಾಗಿ ಸೋಷಿಯಾಲಜಿಕಲ್
ಬುಲೆಟಿನ್ ಎನ್ನುವಂತಹ ಒಂದು ನಿಯತಕಾಲಿಕೆಯನ್ನು ಕೂಡ ಅವರು ಆರಂಭಿಸಿದ್ರು. ಅದು ಮುಂದೆ ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಸಾಕಷ್ಟು ಉತ್ತಮವಾದಂತಹ ಒಂದು ವೇದಿಕೆಯನ್ನು ನಿರ್ಮಿಸಿತು. ಹೀಗೆ GS ಘುರೆಯವರು ಭಾರತದಲ್ಲಿ ಒಂದು ವಿಶೇಷವಾಗಿ ತಮ್ಮ ಅಧ್ಯಯನವನ್ನು ಆರಂಭಿಸಿದರು. ಮತ್ತೊಮ್ಮೆ ನಾವು ಗಮನಿಸೋದಾದ್ರೆ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಕೃತಿ, ವೇದಿಕ್ ಇಂಡಿಯಾ ಅಂತಕ್ಕಂತಹದ್ದು ಮತ್ತೊಂದು ಕೃತಿ. ಈ ಕೃತಿಗಳ ಮೂಲಕ ಅವರು ಸಮಾಜಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಆರಂಭಿಸಿದರು ಮತ್ತು ಸೋಷಿಯಾಲಜಿಕಲ್ ಬುಲೆಟಿನ್ ಅಂತಕ್ಕಂತಹ ಒಂದು ನಿಯತಕಾಲಿಕೆಯನ್ನು ಕೂಡ ಆರಂಭಿಸಿದರು. ಇವುಗಳ ಮೂಲಕ ಅವರು ಭಾರತದಲ್ಲಿ ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಗೆ ಒಂದು ಉತ್ತಮವಾದಂತಹ ವೇದಿಕೆಯನ್ನು ಒದಗಿಸಿದ್ರು. ಈ ಎಲ್ಲ ಕಾರಣಗಳಿಗಾಗಿ ನಾವು GS ಘುರೆಯವರನ್ನು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತೀವಿ. ಸೊ ಇಷ್ಟು ಅಂಶಗಳ ಮೂಲಕ ಅವರ ಒಂದು ಕೊಡುಗೆ ಸಮಾಜಶಾಸ್ತ್ರಕ್ಕೆ ಇದೆ. ನಂತರದಲ್ಲಿ ಬರ್ತಕ್ಕಂತಹ ಅವರು MN ಶ್ರೀನಿವಾಸ್. ಕರ್ನಾಟಕದವರಾದಂತಹ MN ಶ್ರೀನಿವಾಸ್ ಅವರು ಕೂಡ ಭಾರತದಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಒಂದು ಪ್ರಮುಖವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. MN ಶ್ರೀನಿವಾಸ್ ಅವರು ಗ್ರಾಮಗಳ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ. ನೋಡಿ ವಿದ್ಯಾರ್ಥಿಗಳ ನಾವು ಗಮನಿಸಿದ್ದೀವಿ, ಭಾರತ ಅಂತಕ್ಕಂತಹದ್ದು ಒಂದು ಹಳ್ಳಿಗಳ ದೇಶ. ಇಲ್ಲಿ 5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಹಳ್ಳಿಗಳಿದ್ದಾವೆ. ಅಂತಹ ಹಿನ್ನೆಲೆಯನ್ನು ಇಟ್ಟುಕೊಂಡು ಗ್ರಾಮಗಳ ಅಧ್ಯಯನಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕಲ್ಪಿಸಿದರು. ಆ ದಿಸೆಯಲ್ಲಿ ಅವರ ಅನೇಕ ಕೃತಿಗಳ ಮೂಲಕ ಭಾರತದಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹೆಚ್ಚು ಆದ್ಯತೆ ಅಂತಕ್ಕಂಥದ್ದು ದೊರೆಯಿತು. ಅವರ ಕೆಲವು ಪ್ರಮುಖವಾದಂತಹ ಕೃತಿಗಳನ್ನು ನಾವು ನೋಡೋದಾದರೆ ರಿಲಿಜಿಯನ್ ಅಂಡ್ ಸೊಸೈಟಿ, ಅಮಾಂಗ್ ದಿ ಕೂರ್ಗ್ಸ್ ಆಫ್ ಸೌತ್ ಇಂಡಿಯಾ, ರಿಲಿಜಿಯನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಕೂರ್ಗ್ಸ್ ಆಫ್ ಸೌತ್ ಇಂಡಿಯಾ ಎನ್ನುವಂತಹ ಕೃತಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಆ ಕೃತಿಯ ಮೂಲಕ ಅವರು ಸಂಸ್ಕೃತೈಸೇಷನ್, ಸಂಸ್ಕೃತಾನುಕರಣ ಅಂತಕ್ಕಂತಹ ಒಂದು ಹೊಸ ಪರಿಕಲ್ಪನೆಯನ್ನ ಸಮಾಜಶಾಸ್ತ್ರಕ್ಕೆ ಪರಿಚಯಿಸ್ತಾರೆ. ಅಂದರೆ ದಕ್ಷಿಣ ಭಾರತದ ಕೊಡವ ಸಮಾಜದ ಒಂದು ಧರ್ಮ ಮತ್ತು ಸಮಾಜವನ್ನು ಕುರಿತು ಅವರು ವಿಶ್ಲೇಷಣೆ ಮಾಡುವಾಗ ಸಂಸ್ಕೃತಾನುಕರಣ, ಸಂಸ್ಕೃತೈಸೇಷನ್ ಅಂತಕ್ಕಂತಹ ಒಂದು ಪದವನ್ನು ಬಳಸ್ತಾರೆ. ಸಂಸ್ಕೃತಾನುಕರಣ. ಮುಂದಿನ ವರ್ಷ ನಾವು ದ್ವಿತೀಯ PUCಯಲ್ಲಿ ಈ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಸಂಸ್ಕೃತಾನುಕರಣ ಎನ್ನುವಂತಹ ಪರಿಕಲ್ಪನೆಯನ್ನ, ಮತ್ತೊಂದು ಪಾಶ್ಚಾತ್ಯೀಕರಣ, ಮತ್ತೊಂದು ಪ್ರಬಲ ಜಾತಿ, ಈ ರೀತಿಯ ಹೊಸ ಹೊಸ ಪರಿಕಲ್ಪನೆಗಳನ್ನು MN ಶ್ರೀನಿವಾಸ್ ಅವರಲ್ಲಿ ಪರಿಚಯಿಸ್ತಾರೆ. ಈ ಮೂಲಕ ಅವರು ಸಮಾಜಶಾಸ್ತ್ರಕ್ಕೆ ಒಂದು ವಿಶೇಷವಾದಂತಹ ಕೊಡುಗೆಗಳನ್ನು ನೀಡ್ತಾರೆ. ನೋಡಿ, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜವನ್ನು ಕುರಿತು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವರು ಬಳಸತಕ್ಕಂತಹ ಸಂಸ್ಕೃತಾನುಕರಣ, ಇನ್ನು ಬ್ರಿಟಿಷರ ಪ್ರಭಾವವನ್ನು ಕುರಿತು ಅವರು ಪರಿಚಯಿಸತಕ್ಕಂತಹ ಪಾಶ್ಚಾತ್ಯೀಕರಣ ಮತ್ತು ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಇಲ್ಲಿ ಕಂಡುಬರ್ತಕ್ಕಂತಹ ಒಂದು ವಿಶೇಷತೆ, ಇದನ್ನ ಕುರಿತಾಗಿ ಅವರು ಬಳಸ್ತಕ್ಕಂತಹ ಪ್ರಬಲ ಜಾತಿ ಎನ್ನುವ ಪರಿಕಲ್ಪನೆಗಳು ಇಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತವೆ. ಅಂತಹ ಒಂದು ಹೊಸ ಪರಿಕಲ್ಪನೆಗಳ ಪರಿಚಯವನ್ನ MN ಶ್ರೀನಿವಾಸ್ ಅವರು ಸಮಾಜಶಾಸ್ತ್ರಕ್ಕೆ ನೀಡಿದಂಥ ಕೊಡುಗೆ ಅಂತ ಹೇಳಿ ನಾವು ಭಾವಿಸಬೇಕಾಗುತ್ತೆ. ಇಲ್ಲಿ ಸಂಸ್ಕೃತಾನುಕರಣ ಅಂತ ಹೇಳಿದ್ರೆ ಒಂದು ಸರಳ ಅರ್ಥದಲ್ಲಿ ನಾವು ನೋಡೋದಾದ್ರೆ, ಕೆಳಜಾತಿಯ ಜನರು ಮೇಲ್ಜಾತಿಯ ಜನರ ಆಚಾರ, ವಿಚಾರ, ನಂಬಿಕೆ, ರೂಢಿ ಪದ್ಧತಿಗಳನ್ನು ಅನುಕರಿಸಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದನ್ನು ನಾವು ಸಂಸ್ಕೃತಾನುಕರಣ ಅಂತ ಹೇಳಿ ಕರಿತೀವಿ. ಕೆಳಜಾತಿಯ ಜನರು ಮೇಲ್ಜಾತಿಯ ಜನರ
ಆಚಾರ ವಿಚಾರ ರೂಢಿ ಪದ್ಧತಿ ನಂಬಿಕೆ ಇವುಗಳ ಜೀವನ ಶೈಲಿ ಇವುಗಳನ್ನು ಅನುಕರಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಇಂತಹದ್ದೊಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಭಾರತೀಯ ಸಮಾಜದಲ್ಲಿ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಪುರಾತನವಾದಂತಹ ಒಂದು ಸಂಸ್ಥೆ. ಅಲ್ಲಿ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಎನ್ನುವಂತಹದ್ದನ್ನು ಗಮನಿಸುವಾಗ ಎನ್ ಶ್ರೀನಿವಾಸ್ ಅವರು ಈ ಸಂಸ್ಕೃತಾನುಕರಣ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಹಾಗೇನೆ ಹಲವಾರು ಶತಮಾನಗಳ ಕಾಲ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಂದ ಭಾರತೀಯ ಸಮಾಜ ಅಂತಕ್ಕಂಥದ್ದು ಹೇಗೆ ಒಳಪಟ್ಟಿದ್ದು ಅಂತಹ ಸಂಗತಿಗಳು, ಆ ಪ್ರಭಾವದಿಂದಾಗಿ ಭಾರತೀಯರ ಜೀವನ ಕ್ರಮ ಜೀವನ ಶೈಲಿ ಇವೆಲ್ಲವೂ ಕೂಡ ಪಾಶ್ಚಾತ್ಯ ಶೈಲಿಗೆ ಬದಲಾಗ್ತಾ ಹೋಯಿತು. ಅದನ್ನು ಅವರು ಪಾಶ್ಚಾತ್ಯೀಕರಣ ಅಂತ ಹೇಳಿ ಕರೀತಾರೆ. ಹಾಗೇನೆ ಪ್ರಬಲ ಜಾತಿಯ ಬಗ್ಗೆ ಬಂದಾಗ ಭಾರತದಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳಲ್ಲೂ ಹಲವು ಜಾತಿಗಳು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿವೆ. ಭಾರತದಲ್ಲಿ 4,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜಾತಿ ಉಪಜಾತಿಗಳಿದ್ದಾವೆ. ಆದರೆ ಪ್ರತಿಯೊಂದು ರಾಜ್ಯದಲ್ಲಿ 2 ಅಥವಾ 3 ಹೆಚ್ಚು ಪ್ರಾಬಲ್ಯತೆಯನ್ನು ಹೊಂದಿರತಕ್ಕಂತಹ ಪ್ರಭಾವವನ್ನು ಪಡ್ಕೊಂಡಿರ್ತಕ್ಕಂತಹ ಜಾತಿಗಳಿದ್ದಾವೆ. ಅಂತಹ ಅವುಗಳನ್ನು ಅವರು ಪ್ರಬಲ ಜಾತಿ ಅಂತ ಹೇಳಿ ಕರೀತಾರೆ. ಹೀಗಾಗಿ ಇಲ್ಲಿ ಹೊಸ ರೀತಿಯ ಪರಿಕಲ್ಪನೆಗಳನ್ನು ಅವರು ಸಮಾಜಶಾಸ್ತ್ರಕ್ಕೆ ಪರಿಚಯಿಸ್ತಾರೆ. ಒಂದು ಸಾಂಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್, ಮತ್ತೊಂದು ಡಾಮಿನೆಂಟ್ ಕಾಸ್ಟ್ ಅಂತಕ್ಕಂಥದ್ದು. ಈ 3 ರೀತಿಯ ಹೊಸ ಪರಿಕಲ್ಪನೆಗಳನ್ನು ಅವರಲ್ಲಿ ಪರಿಚಯಿಸ್ತಾರೆ. ಜೊತೆಗೆ ಇದರ ಪೂರಕವಾಗಿ ಗ್ರಾಮೀಣ ಸಮುದಾಯವನ್ನು ಕುರಿತು ಅಧ್ಯಯನ ಮಾಡುವಾಗ ಇಂಡಿಯನ್ ವಿಲೇಜಸ್ ಮತ್ತೊಂದು ಎ ರಿಮೆಂಬರ್ಡ್ ವಿಲೇಜ್, ರಿಮೆಂಬರ್ಡ್ ವಿಲೇಜ್ ಅಂತಕ್ಕಂತಹ ಕೃತಿಯನ್ನು ಅವರು ಸಮಾಜಶಾಸ್ತ್ರಕ್ಕೆ ಬಹಳ ಪ್ರಮುಖವಾದಂತಹ ಕೊಡುಗೆಯಾಗಿ ನೀಡಿದ್ದಾರೆ. ಈ ಮೂಲಕ ಅವರ ವಿಚಾರಗಳು ಹೆಚ್ಚು ಪ್ರಸ್ತುತ ಆಗುತ್ತವೆ. ಹಾಗಾದರೆ ಕರ್ನಾಟಕದವರಾದಂತಹ ಎನ್ ಶ್ರೀನಿವಾಸ್ ಹೊಸ ಪರಿಕಲ್ಪನೆಗಳನ್ನು ಸಮಾಜಶಾಸ್ತ್ರಕ್ಕೆ ಪರಿಚಯಿಸಿದ್ದಾರೆ. ಹಲವಾರು ಗ್ರಂಥಗಳನ್ನು ಅವರು ನೀಡಿದ್ದಾರೆ. ರಿಲಿಜಿಯನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಕೂರ್ಗ್ಸ್ ಆಫ್ ಸೌತ್ ಇಂಡಿಯಾ ಎನ್ನುವಂತಹ ಕೃತಿ ಅತ್ಯಂತ ಮಹತ್ವದ್ದು. ಆ ಕೃತಿಯ ಮೂಲಕ ಅವರು ಸಾಂಸ್ಕ್ರಿಟೈಸೇಷನ್ ಅಥವಾ ಸಂಸ್ಕೃತಾನುಕರಣ ಅಂತಕ್ಕಂಥ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಹಾಗೆಯೇ ಬ್ರಿಟಿಷರ ಪ್ರಭಾವದಿಂದ ವೆಸ್ಟರ್ನೈಸೇಷನ್ ಪಾಶ್ಚಾತ್ಯೀಕರಣ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಭಾರತದ ಎಲ್ಲ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂತಹ ಜಾತಿ ವ್ಯವಸ್ಥೆಯನ್ನು ಒಳಗೊಂಡಂತೆ ಪ್ರಬಲ ಜಾತಿ ಡಾಮಿನೆಂಟ್ ಕಾಸ್ಟ್ ಅಂತಕ್ಕಂತಹ ಒಂದು ಹೊಸ ಪರಿಕಲ್ಪನೆಯನ್ನು ಅವರು ಪರಿಚಯಿಸಿದ್ದಾರೆ. ಜೊತೆಗೆ ಇಂಡಿಯನ್ ವಿಲೇಜಸ್ ಮತ್ತು ಎ ರಿಮೆಂಬರ್ಡ್ ವಿಲೇಜ್ ಅಂತಕ್ಕಂತಹ ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಇಲ್ಲಿ ಎನ್ ಶ್ರೀನಿವಾಸ್ ಅವರು ಕ್ಷೇತ್ರ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಗ್ರಾಂಥಿಕ ಅಧ್ಯಯನಕ್ಕಿಂತ ಕ್ಷೇತ್ರ ಅಧ್ಯಯನ, ಯಾಕೆಂದರೆ ನಾವು ಒಂದು ಸ್ಥಳದ ಅಧ್ಯಯನವನ್ನು ಮಾಡಿದಾಗ ನಮಗೆ ಹೆಚ್ಚು ನಿಖರವಾಗಿರ್ತಕ್ಕಂತಹ ಮಾಹಿತಿ ಅಂತಕ್ಕಂಥದ್ದು ಅಲ್ಲಿ ದೊರೆಯುತ್ತೆ. ಆ ಕಾರಣಕ್ಕಾಗಿ ಅವರು ಕ್ಷೇತ್ರ ಅಧ್ಯಯನಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದರ ಮೂಲಕ ಭಾರತದ ಗ್ರಾಮಗಳನ್ನು ಅವರು ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಅಂತಹ ಎನ್ ಶ್ರೀನಿವಾಸ್ ಅವರು ವಿಶೇಷವಾದಂತಹ ಕೊಡುಗೆಗಳನ್ನು ಭಾರತೀಯ ಸಮಾಜಶಾಸ್ತ್ರಕ್ಕೆ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೀವಿ. ಮತ್ತೊಬ್ಬ ಚಿಂತಕರು ಇರಾವತಿ ಕಾರ್ವೆ. ಇರಾವತಿ ಕಾರ್ವೆಯವರು ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ. ಇರಾವತಿ ಕಾರ್ವೆಯವರು ಒಂದು ಅಂಕದ ಪ್ರಶ್ನೆ. ಯಾರು ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಹೇಳಿದ್ರೆ ಇರಾವತಿ ಕಾರ್ವೆಯವರು ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ. ಮಹಾರಾಷ್ಟ್ರದ ಮೂಲದವರಾದಂತಹ ಇರಾವತಿ ಕಾರ್ವೆಯವರು ಅವಿಭಕ್ತ ಕುಟುಂಬಗಳನ್ನು ಕುರಿತಾಗಿ ಬಂಧುತ್ವ ವ್ಯವಸ್ಥೆಯನ್ನು ಕುರಿತಾಗಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಕಿನ್ಶಿಪ್
ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಕೃತಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತದೆ. ಆ ಮೂಲಕ ಅವರು ಭಾರತೀಯ ಸಮಾಜದ ಬಂಧುತ್ವವನ್ನು ಕುರಿತು ಹೇಳ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದಂತಹ ಅವಿಭಕ್ತ ಕುಟುಂಬಗಳ ಪರಂಪರೆ, ಭಾರತೀಯ ಕುಟುಂಬಗಳು ಅಂದರೆ ಅವು ಅವಿಭಕ್ತ ಕುಟುಂಬಗಳೇ ಎನ್ನುವ ಮಟ್ಟಿಗೆ ಎಷ್ಟು ಮಹತ್ವವನ್ನು ಪಡ್ಕೊಂಡಿದ್ವಲ್ಲ, ಅಂತಹ ಅವಿಭಕ್ತ ಕುಟುಂಬಗಳನ್ನು ಕುರಿತಾಗಿ ಇರಾವತಿ ಕಾರ್ವಿಯವರು ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು ಇದೆ. ಹಾಗೆಯೇ ಅವರು ಸಮಾಜಶಾಸ್ತ್ರಕ್ಕಷ್ಟೇ ಅಲ್ಲ, ಮರಾಠಿ ಸಾಹಿತ್ಯಕ್ಕೂ ಕೂಡ ಅವರ ಒಂದು ಕೊಡುಗೆ ಇರ್ತಕ್ಕಂಥದ್ದು ವಿಶೇಷವಾಗಿದೆ. ಅವರ ಮರಾಠಿ ಭಾಷೆಯಲ್ಲಿ ಬಂದಂತಹ ಯುಗಾಂತ ಎನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗಾಗಿ ಮರಾಠಿ ಸಾಹಿತ್ಯದಲ್ಲೂ ಕೂಡ ಅವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಸಮಾಜಶಾಸ್ತ್ರಕ್ಕೂ ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ನೋಡಿ, ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಅವರ ಬಹಳ ಮಹತ್ವವಾಗಿರ್ತಕ್ಕಂತಹ ಒಂದು ಕೃತಿ ಆಗಿರ್ತಕ್ಕಂಥದ್ದು. ಇನ್ನೊಂದು ಅವರ ಕೃತಿ ಲ್ಯಾಂಡ್ ಅಂಡ್ ದ ಪೀಪಲ್ ಆಫ್ ಮಹಾರಾಷ್ಟ್ರ ಅಂತಕ್ಕಂಥದ್ದು. ಲ್ಯಾಂಡ್ ಅಂಡ್ ದ ಪೀಪಲ್ ಆಫ್ ಮಹಾರಾಷ್ಟ್ರ. ಈ ಕೃತಿಯು ಕೂಡ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಇದೆ. ಹೀಗೆ ಇರಾವತಿ ಕಾರ್ವಿಯವರು ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ. ಅವರು ಬಂಧುತ್ವವನ್ನು ಕುರಿತು, ಅವಿಭಕ್ತ ಕುಟುಂಬಗಳನ್ನು ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಅವರ ಪ್ರಸಿದ್ಧ ಕೃತಿ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಮತ್ತು ಲ್ಯಾಂಡ್ ಅಂಡ್ ದ ಪೀಪಲ್ ಆಫ್ ಮಹಾರಾಷ್ಟ್ರ ಅಂತಕ್ಕಂತಹ ಎರಡು ಕೃತಿಗಳು ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥವುಗಳು. ಮರಾಠಿ ಭಾಷೆಯ ಅವರ ಯುಗಾಂತ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಹೀಗೆ ಸಮಾಜಶಾಸ್ತ್ರಕ್ಕೆ ಅವರ ಒಂದು ಕೊಡುಗೆ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡುತ್ತೇವೆ. ಮತ್ತೊಬ್ಬ ಚಿಂತಕ ಎ.ಆರ್. ದೇಸಾಯಿ. ಎ.ಆರ್. ದೇಸಾಯಿ ಅವರನ್ನು ನಾವು ಮಾರ್ಕ್ಸ್ವಾದಿ ಚಿಂತಕ ಅಂತ ಕರಿತೀವಿ. ಯಾಕೆಂದರೆ ಅವರು ಕಾರ್ಲ್ ಮಾರ್ಕ್ಸ್ ಅವರ ವಿಚಾರಗಳಿಂದ ಪ್ರೇರಿತರಾದಂತಹ ಒಬ್ಬ ಸಮಾಜಶಾಸ್ತ್ರಜ್ಞ. ಹಾಗಾಗಿ ಎ.ಆರ್. ದೇಸಾಯಿ ಅವರನ್ನು ನಾವು ಮಾರ್ಕ್ಸ್ವಾದಿ ಚಿಂತಕ ಅಂತ ಹೇಳಿ ಕರಿತೀವಿ. ಎ.ಆರ್. ದೇಸಾಯಿ ಅವರು ಕೂಡ ಭಾರತದ ಹಳ್ಳಿಗಳ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಮತ್ತು ಗ್ರಾಮೀಣ ಸಮಾಜಶಾಸ್ತ್ರ ಎನ್ನುವಂತಹ ಶಾಖೆಯನ್ನು ಕುರಿತಾಗಿ ಅವರ ವಿಚಾರಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಆ ಹಿನ್ನೆಲೆಯಲ್ಲಿ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಅಂತಕ್ಕಂತಹ ಕೃತಿ, ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ, ಭಾರತದ ಗ್ರಾಮೀಣ ಸಮಾಜಶಾಸ್ತ್ರ ಅಂತಕ್ಕಂತಹ ಒಂದು ಕೃತಿ ಏನಿದೆ ಅದು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಆ ಹಿನ್ನೆಲೆಯಲ್ಲಿ ಭಾರತದ ಗ್ರಾಮಗಳ ಅಭಿವೃದ್ಧಿ, ಗ್ರಾಮಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂತಹ ಒಂದು ಅವಶ್ಯಕತೆ ಮತ್ತು ಅದರ ಅಗತ್ಯತೆ, ಇದನ್ನು ಮನಗಂಡು ಗ್ರಾಮೀಣ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಜೊತೆಗೆ ಸೋಷಿಯಾಲಜಿ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಎನ್ನುವಂತಹ ಒಂದು ಕೃತಿ ಕೂಡ ಅವರದೇ ಆಗಿದೆ. ಹೀಗೆ ಒಬ್ಬ ಮಾರ್ಕ್ಸ್ವಾದಿ ಚಿಂತಕ ಭಾರತದಲ್ಲಿನ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದಾರೆ. ಹಾಗಾದರೆ ಎ.ಆರ್. ದೇಸಾಯಿ ಅವರೇ ಅಂತ ಕರಿತೀವಿ, ಮಾರ್ಕ್ಸ್ವಾದಿ ಚಿಂತಕ ಅಂತ ಹೇಳಿ ಕರಿತೀವಿ. ಗ್ರಾಮೀಣ ಭಾರತವನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಅವರ ಪ್ರಸಿದ್ಧವಾದಂತಹ ಕೃತಿ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಅಂತಕ್ಕಂಥದ್ದು ಒಂದು, ಮತ್ತೊಂದು ಸೋಷಿಯಾಲಜಿ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಅಂತಕ್ಕಂಥ ಕೃತಿ. ಇಂತಹ ಕೃತಿಗಳ ಮೂಲಕ ಎ.ಆರ್. ದೇಸಾಯಿ ಭಾರತೀಯ ಸಮಾಜಶಾಸ್ತ್ರಕ್ಕೆ ಒಂದು ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹೀಗೆ ಭಾರತೀಯ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪ್ರಮುಖವಾಗಿ ಜಿ.ಎಸ್. ಘೋರೈ, ಎಂ.ಎನ್. ಶ್ರೀನಿವಾಸ್, ಇರಾವತಿ ಕಾರ್ವೆ ಮತ್ತು ಎ.ಆರ್. ದೇಸಾಯಿ ಇವರುಗಳ ಕೊಡುಗೆಗಳನ್ನು ನಾವು ಹೀಗೆ ಸಂಕ್ಷಿಪ್ತವಾಗಿ ನೋಡ್ತೀವಿ. ಹಾಗಾದರೆ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ನಾವು ಕರೀತಕ್ಕಂಥದ್ದು ಜಿ.ಎಸ್. ಘೋರೈ ಅವರನ್ನು. ಅವರ ನಂತರ ಬಂದಂಥ ಈ ಅನೇಕ ಚಿಂತಕರು ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಕೇವಲ ಈ 4 ಜನರಲ್ಲದೆ ಇನ್ನೂ ಅನೇಕರು ಭಾರತದಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹೆಚ್ಚು ಕಾರಣರಾಗ್ತಾ ಬಂದರು. ಮುಂದೆ ಸಮಾಜಶಾಸ್ತ್ರವನ್ನು ವಿಶೇಷವಾಗಿ ಅವರು ಅಧ್ಯಯನ ಮಾಡಿ ಹಲವಾರು ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತಹ ಒಂದೆರಡು ಹೆಸರುಗಳನ್ನು ನಾವು ಗಮನಿಸೋದಾದರೆ ಆರ್.ಕೆ. ಮುಖರ್ಜಿ,
ಮದನ್ ಐ.ಪಿ. ದೇಸಾಯಿ, ಕೆ. ಈಶ್ವರನ್ ಇಂತಹ ಪ್ರಮುಖರು ಇವರೆಲ್ಲರೂ ಕೂಡ ಭಾರತೀಯ ಸಮಾಜಶಾಸ್ತ್ರಜ್ಞರು. ವಿದ್ಯಾರ್ಥಿಗಳಿಗೆ 2 ಅಂಕದ ಪ್ರಶ್ನೆ ಇರುತ್ತೆ. ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನ ಹೆಸರಿಸಿ ಅಂತ ಹೇಳಿ ಕೇಳಿದ್ರೆ ನಾವು G.S. ಗುರೆ, M.N. ಶ್ರೀನಿವಾಸ್, ಇರಾವತಿ ಕಾರ್ವೆ, A.R. ದೇಸಾಯಿ ಆ 4ರಲ್ಲಿ ಯಾವುದಾದ್ರೂ ಹೆಸರನ್ನು ಬರೀಬಹುದು. ಅಥವಾ R.K. ಮುಖರ್ಜಿ, S.C. ದುಬೆ, M.S. ಗೋರ್, ಮದನ್ ಐ.ಪಿ. ದೇಸಾಯಿ, ಕೆ. ಈಶ್ವರನ್ ಈ ಯಾವುದಾದ್ರೂ ಹೆಸರನ್ನು ಬರೀಬಹುದು. ಇವರೆಲ್ಲರೂ ಭಾರತೀಯ ಸಮಾಜಶಾಸ್ತ್ರಜ್ಞರಾಗ್ತಾರೆ. ಹಾಗಾಗಿ ಇವತ್ತು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತದಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣರಾದಂತಹ 4 ಜನ ಚಿಂತಕರನ್ನ ಮುಖ್ಯವಾಗಿ ನಾವು ಈ ದಿನದಲ್ಲಿ ಗಮನಿಸಿದ್ದೇವೆ.